ಎಸ್ಕೆ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ವಿಜ್ಞಾನ ಮೇಳ, ವಿಜ್ಞಾನ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಎಸ್ಕೆ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ವಿಜ್ಞಾನ ರತ್ನ ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ವಿದ್ಯಾರ್ಥಿಗಳಿಂದ ವಿಜ್ಞಾನ ಮೇಳ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಬೆಳಗ್ಗೆ ನರ್ಸರಿ ವಿದ್ಯಾರ್ಥಿಗಳ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ವಿದ್ಯಾರ್ಥಿಗಳ ವಿಜ್ಞಾನ ಮೇಳಕ್ಕೆ ಹುಣಸಗಿಯ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಬಸವರಾಜ ಸ್ವಾಮಿ ಸ್ಥಾವರಮಠ ರಿಬ್ಬನ್ ಕಟ್ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ವಿಜ್ಞಾನ ಮೇಳದಲ್ಲಿ ಎಲ್ಕೆಜಿಯಿಂದ 9ನೇ ತರಗತಿಯ ವಿದ್ಯಾರ್ಥಿಗಳು ವಿವಿಧ ಪ್ರಾಜೆಕ್ಟ್ಗಳನ್ನು ಪ್ರಸ್ತುತಪಡಿಸಿ ಈ ಬಗ್ಗೆ ಮಾಹಿತಿಯನ್ನ ಶಿಕ್ಷಕರು ಹಾಗೂ ಪೋಷಕರಿಗೆ ನೀಡಿದರು. ಸಂಜೆ ವಿದ್ಯಾರ್ಥಿಗಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡುಗರ ಕಣ್ಮನ ಸೆಳೆದವು. ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ನಾಗಣ್ಣ ಸಾಹುಕಾರ್ ದಂಡಿನ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹುಣಸಗಿ ಇವರು ನೆರವೇರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶ್ರೀ ಮುರುಗಣ್ಣ ಎನ್ ದೇಸಾಯಿ ವಹಿಸಿಕೊಂಡಿದ್ದರು. ಇವರು ಹುಣಸಗಿಯ ಎಸ್ಕೆ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಮಲ್ಲಿಕಾರ್ಜುನ ಬಂಗರಗಿ ಎಂಟೆಕ್ ವಿಜ್ಞಾನ ಚಿಗುರು ಫೌಂಡೇಶನ್ ಕಲಬುರಗಿ ಹಾಗೂ ವಿಜಯ್ ಕುಮಾರ್ ದೇಸಾಯಿ ಎಸ್ಕೆ ಸಮೂಹ ಶಿಕ್ಷಣ ಸಂಸ್ಥೆ ಹುಣಸಗಿ ಭಾಗಿಯಾಗಿದ್ದರು. ಶ್ರೀ ಬಸವರಾಜ ಸ್ವಾಮಿ ಸ್ಥಾವರಮಠ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹುಣಸಗಿ, ಡಾಕ್ಟರ್ ಶಂಕರಗೌಡ ಎಸ್ ಗುಂಡಕನಾಳ, ಶ್ರೀ ಎಂಎಸ್ ಬಿರಾದಾರ ನಿವೃತ್ತ ಮುಖ್ಯೋಪಾಧ್ಯಾಯರು, ಎಸ್ಕೆ ಹೈಸ್ಕೂಲ್ ತಾಳಿಕೋಟೆ, ಶ್ರೀಹರಿ ಕುಲಕರ್ಣಿ, ರಾಮನಗೌಡ ಹೂಗಾರ್ ಪ್ರಾಂಶುಪಾಲರು, ಎಸ್ಕೆ ಪಿಯು ಕಾಲೇಜ್ ಹುಣಸಗಿ ಹಾಜರಿದ್ದರು. ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನ ವಿಜಯ್ ಕುಮಾರ್ ದೇಸಾಯಿ ಹಾಗೂ ನಿರೂಪಣೆಯನ್ನ ಶಿಕ್ಷಕರಾದ ರಫೀಕ್ ಅವರು ಮಾಡಿದ್ರು. ಶಿಕ್ಷಕ ನಾಗರಾಜ್ ಅವರು ಸರ್ವರಿಗೂ ಸ್ವಾಗತ ಕೋರಿದ್ರು. ಈ ಕಾರ್ಯಕ್ರಮದಲ್ಲಿ ಎಸ್ಕೆ ಸಮೂಹ ಶಿಕ್ಷಣ ಸಂಸ್ಥೆಯ ಸಮಸ್ತ ಆಡಳಿತ ಮಂಡಳಿ ಪ್ರಾಚಾರ್ಯರು, ಮುಖ್ಯ ಗುರುಗಳು, ಸಮಸ್ತ ಶಿಕ್ಷಕ ವೃಂದದವರು ಹಾಗೂ ಸರ್ವ ವಿದ್ಯಾರ್ಥಿ ಬಳಗದವರು ಭಾಗವಹಿಸಿದ್ದರು. ವರದಿ ದೇವೇಂದ್ರ ವಿಶ್ವಕರ್ಮ, ಹುಣಸಗಿ, ಎಂಟಿವಿ ನ್ಯೂಸ್ ಕನ್ನಡ. Respected teachers and my dear friends, my name is Sanjana and I am from 6th standard and she is my friend Nakshatra. Today we are going to explain the rainwater harvesting model. Now we have to see my model. Rooftop chartment area. One rain falls on the roof of a building or a house. It is collected in my model. This shows how rainwater is first gathered here. Morning everyone, my name is Nakshatra. I am from 6th standard. Today I am telling storage tank. This is storage tank is in one. The storage tank will protect gardening and winnowing and gardening. Sometimes even during the drinking the after clean water. Thank you. ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂದು ನಾವು ಮಾಡಿದ ಪ್ರಾಜೆಕ್ಟ್ ಹೆಸರು ಕ್ರಿಕೆಟ್ ಕ್ರೀಡಾಂಗಣ 32 ಸರ್ಕಲ್ ಆಗಿರುತ್ತದ. ಅದ್ರದ್ದು ಗ್ರೌಂಡ್ ಏನಾದ ಪ್ಲೇಯರ್ಸ್ ಕುಂದ್ರಕಂತ ಇಲ್ಲೆಲ್ಲ ಸೀಟ್ ಮಾಡಿರ್ತದ. ಇದು 32 ಸರ್ಕಲ್. ಇದು ಗ್ರೌಂಡ್ ಪಿಚ್. ಇದು ಬೌಂಡ್ರಿ. ಇದು 4 ಹೋದ್ರೆ ಇದು 4 ಬೌಂಡ್ರಿ. ಪಿಚ್ ಹೆಂಗ್ ರೆಡಿ ಮಾಡ್ತಾರೆ ಅಂತ ಹೇಳಿ. Good morning sir, my name is Basaraj and I am from Yarthiram. My working model name is leadership. My father's name is Vinesh and Mallikarjun and next explanation continues by Mallikarjun. Match the following. Light means light glow. Next. This one wrong. This one wrong. This one wrong. This one wrong. This one right. ಆಯ್ತು. Hello. ನನ್ನ ಹೆಸರು, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಪ್ರಾಜೆಕ್ಟ್ ಟ್ರಾಫಿಕ್ ಜಾಮ್ ನಲ್ಲಿ 3 ಬಣ್ಣಗಳಿರುತ್ತವೆ. ಗ್ರೀನ್ ಸಿಗ್ನಲ್ ಬಿದ್ದರೆ ಮುಂದಕ್ಕೆ ಚಲಿಸಿ. ನನ್ನ ಹೆಸರು ವಿಜಯ್ ಕುಮಾರ್, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾವು ಮಾಡಿದ ಪ್ರಾಜೆಕ್ಟ್ ಟ್ರಾಫಿಕ್ ಜಾಮ್. ಇದರಲ್ಲಿ 3 ತರ ಬಣ್ಣಗಳಿರುತ್ತವೆ. ರೆಡ್ ಸಿಗ್ನಲ್ ಬಿದ್ದರೆ ನಿಲ್ಲಬೇಕು. ಗ್ರೀನ್ ಸಿಗ್ನಲ್ ಬಿದ್ದರೆ ಸಿದ್ಧವಾಗಿರಿ. ಗ್ರೀನ್ ಸಿಗ್ನಲ್ ಬಿದ್ದರೆ ಮುಂದಕ್ಕೆ ಹೋಗಿ. ಧನ್ಯವಾದಗಳು.
that a clock has numbers 1 to 12. It has 3 hands, 1 hour hand, 1 minute hand, 1 second hand. The clock is divided into 12 divisions from 1 to 12. Each of these 12 equal parts is again divided into 5 small divisions. Therefore, ನನ್ನ ಹೆಸರು ಭಾಗ್ಯಶ್ರೀ. ನಾನು 5ನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಓದುತ್ತಿದ್ದೇನೆ. ಸೌರಮಂಡಲ ಎಂದರೆ ಸೂರ್ಯನನ್ನು ಕೇಂದ್ರವಾಗಿಟ್ಟುಕೊಂಡು ಅದರ ಸುತ್ತಲೂ ಭ್ರಮಿಸುವ ಗ್ರಹಗಳು, ಉಪಗ್ರಹಗಳು, ಗ್ರಹ ಶಕಲಗಳು, ಧೂಮಕೇತು ಮತ್ತು ಆಕಾಶಕಾಯಗಳ ಸಮೂಹ. ಸೂರ್ಯ ಇದು ಸೌರಮಂಡಲದ ಕೇಂದ್ರ. ಇದು ಅತಿ ದೊಡ್ಡ ನಕ್ಷತ್ರ. ಅಲ್ಲಿ ಓದುತ್ತಿದ್ದೇನೆ. ನಾನು ಭೂಮಿ, ಮಂಗಳ, ಗುರು ಗ್ರಹಗಳ ಬಗ್ಗೆ ವಿವರಿಸುತ್ತೇನೆ. ಭೂಮಿ ಜೀವಿಗಳಿರುವ ಏಕೈಕ ಗ್ರಹ. ಮಂಗಳ ಇದನ್ನು 10ನೇ ತರಗತಿ ಕನ್ನಡ ಮಾಧ್ಯಮದಲ್ಲಿ ಓದುತ್ತಿದ್ದೇನೆ. ನಾನು ಶನಿ, ಯುರೇನಸ್, ನೆಪ್ಚೂನ್ ಗ್ರಹಗಳ ಬಗ್ಗೆ ವಿವರಿಸುತ್ತೇನೆ. ಶನಿ ಸೌರಮಂಡಲದ ಅತಿ ಸುಂದರದ ಗ್ರಹ. ಯುರೇನಸ್ ಇದು ತುಂಬಾ ಚಳಿಯಾದ ಗ್ರಹ. ಹೆಸರು ಆಲಿಶನ್. ನಾವು ಮಾಡಿರುವ ಪ್ರಾಜೆಕ್ಟ್ ನ ಹೆಸರು ಆವರ್ತನ ಪಟ್ಟಿ. ಪ್ರಪಂಚದಲ್ಲಿರುವ ಮೂಲ ಧಾತುಗಳನ್ನು ಕ್ರಮಬದ್ಧವಾಗಿ ಜೋಡಿಸಿರುವ ಪಟ್ಟಿಯನ್ನು ಆವರ್ತನ ಪಟ್ಟಿ ಎನ್ನುವರು. ಇದನ್ನು ಮೊದಲ ಬಾರಿಗೆ ಡಿ ಮಿತ್ರೆ ಮ್ಯಾಂಡಲಿ ಅವರು ರಚಿಸಿದರು. ಇವನ್ನು ನಾವು ದಿನನಿತ್ಯದ ಕೆಲಸಗಳಲ್ಲಿ ಬಳಸುತ್ತೇವೆ. ಉದಾಹರಣೆಗೆ ಸೋಡಿಯಂನ ಅಣು ಮತ್ತು ಕ್ಲೋರಿನ್ ನ ಇನ್ನೊಂದು ಅಣುವನ್ನು ಸೇರಿ ಇವುಗಳಿವೆ. ಇದರಲ್ಲಿ 98 ಧಾತುಗಳು ಸ್ವಾಭಾವಿಕವಾಗಿವೆ. ನಾವು ಇದರಲ್ಲಿ 7 ಆವರ್ತನಗಳು ಹಾಗೂ 18 ಗುಂಪುಗಳನ್ನು ಮಾಡುತ್ತೇವೆ. ಮೊದಲನೇ ಗುಂಪನ್ನ ಕ್ಷಾರಲೋಹಗಳು ಮತ್ತು 2ನೇ ಗುಂಪನ್ನ ಕ್ಷಾರೀಯ ಲೋಹಗಳು, 17ನೇ ಗುಂಪನ್ನ ಹ್ಯಾಲೋಜಿನ್ಗಳು ಮತ್ತು 18ನೇ ಗುಂಪನ್ನ ಜಡಾಲಿತ್ವ. ಮೂಲ ಧಾತುಗಳ ಲಕ್ಷಣಗಳನ್ನು ಸಹಕಾರಿಯಾಗಿದೆ ಮತ್ತು ಹೊಸ ಮೂಲ ಧಾತುವನ್ನು ಕಂಡುಹಿಡಿಯಲು ಸಹಕಾರಿಯಾಗಿದೆ. ಇದು ರಸಾಯನಶಾಸ್ತ್ರದ ಹೃದಯವಿದ್ದಂತೆ. Suryavanshi, I am studying in 9th standard. My topic is environment of pollutions. Environment means water pollution and air pollutions and mountains to the view from environments. My name is Neelambika and we are doing this project Aishwarya and Shrija. We all use warm water for bathing purpose. It wastes a lot of energy. My name is Anita. I am studying in 9th standard. My topic is organic farming. It does not use chemical fertilizers and kitchen waste turn into Good morning, sir. My name is Deepika. I am Sanjana. Today we are here to explain the model of criteria of congruence rules of triangles. Firstly, the congruence rules means the objects having the same shape and same size. Congruence rules SSS, SAS, AAS, RHS and SAS. ಗೌರವಾನ್ವಿತ ನ್ಯಾಯಾಧೀಶರು ಮತ್ತು ಅತಿಥಿಗಳಿಗೆ ನಮಸ್ಕಾರ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪ್ರಾಜೆಕ್ಟ್ ಹೆಸರು ಜಯದಾಸನ್ ಅವರ ಪರಮಾಣು ಮಾದರಿ.